ಬಿಟಿವಿ ಬಳ್ಳಾರಿಗೆ ಸ್ವಾಗತ. ನಾನ್ ನಿಮ್ಮನೆ ಮಗಳು ಧರಣಿ. ರಷ್ಯಾದಲ್ಲಿ ಮೂಲದ ತೈಲ ಟ್ಯಾಂಕರ್ ಒಂದನ್ನು ಅಮೆರಿಕ ವಶಪಡಿಸಿಕೊಂಡಿದೆ. ವೆನೆಜುವೆಲಾದ ತೈಲ ರಫ್ತುಗಳನ್ನು ತಡೆಯುವ ಅಮೆರಿಕದ ಪ್ರಯತ್ನದ ಭಾಗವಾಗಿ ಆ ಟ್ಯಾಂಕರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಂಟಾರ್ಟಿಕ್ ಮಹಾಸಾಗರದಾದ್ಯಂತ 2 ವಾರಗಳಿಗಿಂತ ಹೆಚ್ಚು ಕಾಲ ಅಮೆರಿಕದವರು ಈ ತೈಲ ಟ್ಯಾಂಕರ್ಗಳನ್ನು ಹಿಂಬಾಲಿಸಿ ಇಂದು ವಶಪಡಿಸಿಕೊಂಡಿದ್ದಾರೆ. ಅಮೆರಿಕದ ಸೇನೆ ರಷ್ಯಾದ ಹಡಗು ವಶಪಡಿಸಿಕೊಂಡಿರುವುದು ಇದೇ ಮೊದಲ ಬಾರಿಯಾಗಿದ್ದು, ಟ್ರಂಪ್ ತೈಲ ರಫ್ತು ಮಾಡುವ ದೇಶಗಳ ಮೇಲೆ ಹಿಡಿತ ಸಾಧಿಸಲು ಸಕಲ ಪ್ರಯತ್ನವನ್ನು ಮಾಡಿದ್ದಾರೆ. ಮೆರಿನೇರೆ ಹಡಗು ಇದಕ್ಕೂ ಮುನ್ನ ಕ್ಯಾರಿಬಿಯನ್ ಪ್ರದೇಶದಲ್ಲಿ ಅಮೆರಿಕ ನಿಷೇಧಿಸಿದ ಟ್ಯಾಂಕರ್ಗಳ ಸಮುದ್ರ ತಡೆಗೋಡೆಯನ್ನು ದಾಟಿತ್ತು. ಇದಾದ ನಂತರ ಇಂದು ಐಸ್ಲ್ಯಾಂಡ್ ಸಮೀಪದ ಅಂಟಾರ್ಟಿಕ್ ಮಹಾಸಾಗರದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಹಡಗು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ವಶವಾಗಿದೆ ಎಂದು ವರದಿಗಾರರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ. ಅಮೆರಿಕದ ಸೇನೆ ಯುರೋಪ್ ಕಮಾಂಡ್ ಅಮೆರಿಕ ನಿರ್ಬಂಧಗಳು ಉಲ್ಲಂಘಿಸುವುದಕ್ಕಾಗಿ ಟ್ರಂಪ್ ಆಡಳಿತವು ಆ ಹಡಗನ್ನು ವಶಪಡಿಸಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಾಚರಣೆ ನಡೆದ ಪ್ರದೇಶ ಸಮೀಪದಲ್ಲಿ ರಷ್ಯಾದ ಸೈನಿಕ ಹಡಗುಗಳು, ರಷ್ಯಾದ ಒಂದು ಜಲಾಂತರಗಾಮಿ ಹಡಗು ಕೂಡ ಇದ್ದವು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅವು ಕಾರ್ಯಾಚರಣೆ ವೇಳೆ ರಷ್ಯಾ ತೈಲ ಟ್ಯಾಂಕರ್ಗಳಿಗೆ ಎಷ್ಟು ಸಮೀಪದಲ್ಲಿದ್ದವು ಎಂಬುದು ಸ್ಪಷ್ಟವಾಗಿಲ್ಲ. ಆದರೆ ಈ ಕಾರ್ಯಾಚರಣೆಯಲ್ಲಿ ಅಮೆರಿಕ ಮತ್ತು ರಷ್ಯಾ ಸೈನಿಕ ಪಡೆಗಳ ನಡುವೆ ಯಾವುದೇ ಚಕಮಕಿ ನಡೆದಿರುವುದು ಸೂಚನೆಗಳು ಇಲ್ಲವೆಂದು ಅವರು ತಿಳಿಸಿದ್ದಾರೆ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಬಿಟಿವಿ ಬಳ್ಳಾರಿ. ಜೈ ಹಿಂದ್, ಜೈ ಕರ್ನಾಟಕ.